ಮಾಡ್ತಾ ಇದೀವಪ್ಪ. ಇವತ್ತು ಕಾಲೇಜ್ಗೆ ಹೋಗಕ್ಕೆ ಮನ್ಸಿದ್ದಿಲ್ಲ ಗುರು, ಆದ್ರೂ ಬೇಗ ರೆಡಿ ಆದೆ ಗುರು. ರೆಡಿ ಆಗಿಬಿಟ್ಟು ಸೀದಾ ಊಟ ಮಾಡ್ಕೊಂಡು ಹೊರಟೆ. ಕಾಲೇಜ್ ಟೈಮ್ ಆಯ್ತು ಅಂತ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಬಸ್ಸೇ ಬಂದಿದ್ದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಬಸ್ ಬಂದರೆ ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಇಳಿದ್ಬಿಟ್ಟು ನಮ್ಮ ಫ್ರೆಂಡ್ ಬಂದು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಜೊತೆ ಹೊಂಟೆ. ನೋಡಿ ನಮ್ಮ ಫ್ರೆಂಡ್ ಏನೇನೋ ಹೇಳ್ಕೊಂಡು ಸ್ವಲ್ಪ ಸಾವುಕಾರ ಮಂದಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಮ್ಮ ಫ್ರೆಂಡಿಗೆ ರೀರಿಸ್ಕೊಂಡು ನಾವು ಹೊರಟಿಗುರು ದೇವಸ್ಥಾನ ಹತ್ರ. ನೋಡಿದ್ರೆ ಎಲ್ಲ ಕಡೆ ಪೊಲೀಸ್ಗಳು. ನಮ್ಮ ಫ್ರೆಂಡಿಗೆ ನೋಡಿದ್ರೆ ಭಯ ಪಾಪ. ರೆಡಿ ಮಾಡ್ತಾ ಇದೀವಪ್ಪ. ಅದಾದ್ಮೇಲೆ ನಮ್ಮ ಫ್ರೆಂಡ್ ಪಬ್ಜಿ ಐಡಿ ನೋಡಿಸ್ತಿದ್ದವರು. ಎಷ್ಟು ತಗೊಂಡೆ? ಎಷ್ಟು ಕೊಟ್ಟೆ ಕಾಸು? 87. ಅಲ್ಲ ಕಾಸು ಎಷ್ಟು ಕೊಟ್ಟೆ? ಕಾಸ 40,000 ಕೊಟ್ಟ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಕಾಲೇಜ್ ಬಿಟ್ಟರುಗಳು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಫ್ರೆಂಡ್ ನೋಡಿ ಏನು ಮಾಡ್ತಾನಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ಅದಾದ್ಮೇಲೆ ನಮ್ಮ ಫ್ರೆಂಡ್ ನನ್ನ ಕೈ ಗಾಡಿ ಕೊಟ್ಟಿದ್ದವರು. ಅದಕ್ಕೆ ಸ್ಪೀಡಾಗಿ ಹೋಗಿ ಬಂದೆ. ಅವನಂತರೂ ಹೊರಟ, ನನಗಂತರೂ ಬಸ್ ಬಂದಿದ್ದಿಲ್ಲ. ಲೇಟಾಗಿ ಬಂತು, ಎದ್ದೆ ಹೊರಟೆ ಗುರು ಮನೆಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.